ಕಾರ್ಮಿಕ ಇಲಾಖೆ ಸಿಬ್ಬಂದಿ ವಿರುದ್ಧ ಅಪಪ್ರಚಾರ ಮಾಡಿದ ಘಟನೆ ಕುರಿತು ಸ್ಪಷ್ಟೀಕರಣ ನೀಡಿದ ಕಾರ್ಮಿಕ ಇಲಾಖೆ ಸಿಬ್ಬಂದಿ. ತಾಲೂಕು ರೈತ ಮುಖಂಡರು ಹಾಗೂ ಕಟ್ಟಡ ಕಾರ್ಮಿಕರ ಸಂಘದ ಪದಾಧಿಕಾರಿಗಳು ಮತ್ತು ಮುಖಂಡರು ಶಿರಾ ತಾಲೂಕು ಕಚೇರಿಯಲ್ಲಿ ಇರುವ ಕಟ್ಟಡ ಕಾರ್ಮಿಕ ಇಲಾಖೆಯ ಕಟ್ಟಡದಲ್ಲಿ ಪ್ರತಿದಿನ ಮಧ್ಯಾಹ್ನದವರೆಗೆ ಟೋಕನ್ಗಳನ್ನು ವಿತರಣೆ ಮಾಡಲಾಗುತ್ತಿದ್ದು, ಮಧ್ಯಾಹ್ನದ ನಂತರ ಜನರನ್ನ ನಿಯಂತ್ರಿಸುವ ಉದ್ದೇಶದಿಂದ ಬಾಗಿಲನ್ನ ಹಾಕಿಕೊಂಡು ದಾಖಲಾತಿಗಳ ಪರಿಶೀಲನೆ, ವಿರುದ್ಧ ವೇತನ, ವೈದ್ಯಕೀಯ ಸವಲತ್ತುಗಳು ಸೇರಿದಂತೆ ವಿವಿಧ ಸವಲತ್ತುಗಳ ದಾಖಲಾತಿ ಪರಿಶೀಲನೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಅನುಮತಿ ಇಲ್ಲದೆ ಸರ್ಕಾರಿ ಕಚೇರಿಯ ಒಳಗೆ ನುಗ್ಗಿದ ಮಾಧ್ಯಮ ಮಿತ್ರರೊಬ್ಬರು ಅಧಿಕಾರಿಯನ್ನ ಜೋರು ಧ್ವನಿಯಲ್ಲಿ ಬಡಾಯಿಸಿ ಅವರ ಸ್ಪಷ್ಟೀಕರಣ ಕೇಳುವುದಕ್ಕೂ ಮುಂಚಿತವಾಗಿಯೇ ಜೋರು ಧ್ವನಿಯಲ್ಲಿ ಹೆದರಿಸಿ ಕರ್ತವ್ಯ ನಿರ್ವಹಿಸಲು ಅಡ್ಡಿಪಡಿಸಿದ ಹಿನ್ನೆಲೆಯಲ್ಲಿ ಕಾರ್ಮಿಕ ಇಲಾಖೆ ನಿರೀಕ್ಷಕರು ಹಾಗೂ ಸಿಬ್ಬಂದಿ, ತಾಲೂಕಿನ ರೈತ ಸಂಘದ ಮುಖಂಡರು ಮತ್ತು ಕಟ್ಟಡ ಕಾರ್ಮಿಕ ಸಂಘದ ಪದಾಧಿಕಾರಿಗಳು, ಮುಖಂಡರು ಸ್ಪಷ್ಟೀಕರಣ ನೀಡಿದರು. ನಾವು ಟೋಕನ್ ಇಶ್ಯೂ ಮಾಡುವಾಗ ನಮ್ಮ ಯಾರೋ ಮಾಧ್ಯಮ ಮಿತ್ರರು ವಿಡಿಯೋ ಮಾಡಿದ್ದಾರೆ. ಏನ್ ಗೊತ್ತಾ, ಟೋಕನ್ ನಾವು 15 ಆಗಿ ಇಶ್ಯೂ ಮಾಡ್ತಾರೆ. 15 days ಇಂದ ನಾವು 15 ಆಗಿ ಇಶ್ಯೂ ಮಾಡ್ತೇವೆ. ಯಾಕಂದ್ರೆ ಕ್ರೌಡ್ ಆಗ್ಬಿಡುತ್ತೆ, ಆಮೇಲೆ ಕಂಟ್ರೋಲ್ ಆಗಲ್ಲ ಅಂತ. ನಿನ್ನೆ ನಮ್ಮ ಇನ್ಸ್ಪೆಕ್ಟರ್ ಸಾಹೇಬರು ಬೇರೆ ಕೆಲಸದಲ್ಲಿ ಇದ್ರು, ಅದಕ್ಕೆ ನಾನು ಒಬ್ಬನೇ ಇದ್ದೆ. ಒಂದ್ ಕಡೆ ನಾನು ಟೋಕನ್ ಕೊಡ್ತಾ ಇದ್ದೀನಿ, ಇನ್ನೊಂದ್ ಕಡೆ ಯಾರನ್ನ ಡೆತ್, ಮೆಡಿಕಲ್ ಅಂತವೆಲ್ಲ ಅರ್ಜಿ ಬಂದ್ರೆ ಇಲ್ಲಿ ಬಂದು ನಾನು ವೆರಿಫೈ ಮಾಡ್ತಾ ಇದ್ದೀನಿ. ಇಲ್ಲಿ ಅವರು ಒಳಗಡೆ ಕೂತ್ಕೊಂಡಿದ್ರು, ಒಂದು 6-7 ಜನ ಕೂತ್ಕೊಂಡಿದ್ರು. ನಾನು ಟೋಕನ್ ಇಶ್ಯೂ ಮಾಡ್ತಾ ಇದ್ದೆ. ಟೋಕನ್ ಇಶ್ಯೂ ಮಾಡೋದು ನನ್ನ ಹತ್ರ ರೆಕಾರ್ಡ್ಸ್ ಇದೆ, ನೆನ್ನೆ ಎಷ್ಟು ಟೋಕನ್ ಇಶ್ಯೂ ಮಾಡಿದ್ದೀವಿ ಅಂತ ಅಷ್ಟೇ. ಅದಕ್ಕೆ ಅವರು ವಿಡಿಯೋ ಮಾಡ್ಕೊಂಡು ಹೋದ್ರು. ವಿಡಿಯೋ ಮಾಡ್ಕೊಂಡು ಹೋಗಿ ಹೀಗೆ ಫೋನ್ ನಂಬರ್ ಕೊಟ್ಟರು, ಮಾತಾಡಿ ನನಗೆ ಅಂತ. ನನಗೆ ಮಾತಾಡೋಕ್ಕೆ ಟೈಮ್ ಸಿಗಲಿಲ್ಲ, ಈ ಥರ ಹಾಕಿದ್ರು. ಯಾರು ಫೋನ್ ನಂಬರ್ ಕೊಟ್ಟರು? ಅವರು ಅವ್ರ ಹೆಸರು ಗೊತ್ತಿಲ್ವಾ? ಅವ್ರ ಹೆಸರು ಗೊತ್ತಿಲ್ಲ, ನಂಬರ್ ಕೊಟ್ರ ಅವರು ನನಗೆ ಮಾತಾಡ್ರಿ ಅಂತ. ಅವ್ರ ಫೋನ್ ನಂಬರ್ ನಿಮಗೆ ಕೊಟ್ಟೋದ್ರಾ? ಸುರಕ್ಷತಾ ಕಿಟ್ಗಳ ಟೋಕನ್ಗಳ ವಿತರಣೆಗಾಗಿ ಹೊರಗಡೆ ಸರದಿಯ ಪ್ರಕಾರ ಜನಗಳಿಗೆ ಒಂದೊಂದಾಗಿ ಟೋಕನ್ಗಳು ನೀಡಲಾಗ್ತಿತ್ತು. ಇನ್ನು ಕೆಲವರು ತಮ್ಮ ಈ ಡೆತ್ ಕ್ಲೇಮು ಮತ್ತು ಮದುವೆ ಕ್ಲೇಮ್ ಸಮಸ್ಯೆ ಆಗಿರೋದಕ್ಕೆ ಅವ್ರು ಬಂದಾಗ ಅವ್ರನ್ನ ಒಳಗಡೆ ಕರೆಸಿಬಿಟ್ಟು ಅದನ್ನು ಅವರು ವೆರಿಫೈ ಮಾಡಿದ್ದೀವಿ. ರಶನ್ನು ಕಂಟ್ರೋಲ್ ಮಾಡೋಕ್ಕೋಸ್ಕರ ಮಾತ್ರ ಸುಮ್ಮನೆ ಎಳೆದಿದ್ವಿ ಅಷ್ಟೇ, ಬೇರೆ ಇನ್ನೇನು ಯಾವುದೋ ಅನ್ನತ್ತೆ ಅದರ ಯಾವುದೋ ಬೇರೆ ಉದ್ದೇಶ ಇಲ್ಲ. ನಾವು ಸುವ್ಯವಸ್ಥಿತವಾಗಿ ಜನಗಳಿಗೆ ಅವ್ರಿಗೆ ಅನುಕೂಲ ಮಾಡಿಕೊಡೋಣ ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ಜನಗಳ ಪರವಾಗಿ ಜನಗಳ ಕಷ್ಟಗಳನ್ನು ಅವ್ರು ಏನೇನೋ ಅರ್ಜಿಗಳನ್ನು ಹಾಕಿದರೆ ಇನ್ ಟೈಮ್ನಲ್ಲಿ ಇಲ್ಲಿವರೆಗೂ ಕೂಡ ನಾವು ಸರಿಯಾದಂಥ ಕ್ರಮ ಮಾಡಿದ್ದೀವಿ. ಯಾವುದೇ ಕೂಡ ನಾವು ಡಿಲೇ ಅನ್ನೋ ಮಾಡಿಲ್ಲ, ಮತ್ತು ಜನಗಳಿಗೆ ಯಾವುದೇ ಅವರ ಸಮಸ್ಯೆಯನ್ನು ಆಲಿಸಲಿಲ್ಲ ಅನ್ನೋದು ಯಾವುದೇ ಇದಿಲ್ಲ. ಇಲ್ಲಿವರೆಗೂ ನಾನು ಕರೆಕ್ಟಾಗಿ ಪ್ರಾಮಾಣಿಕವಾಗಿ ಜನಗಳನ್ನು ಸ್ಪಂದನೆ ಮಾಡಿ ಬಂದವರಿಗೆ ಚೇರಲ್ಲಿ ಕೂರಿಸ್ಕೊಂಡು ನಾನು ಅವರಿಗೆ ಅವ್ರ ಕಷ್ಟವನ್ನು ಕೇಳಿಕೊಂಡು ನಾನು ಅವರನ್ನು ಕೆಲಸವನ್ನು ಪ್ರತಿದಿನ ಮಾಡ್ತಾಯಿದ್ವಿ. ನಿನ್ನೆ ಮಾತ್ರ ನಾನು ಇಲ್ಲದೆ ಇರೋದ್ರಿಂದ ನಮ್ಮ DO ಕಂಟ್ರೋಲ್ ಮಾಡೋಕ್ಕೆ ಸ್ವಲ್ಪ ಅದನ್ನು ಮುಂದೆ ಮಾಡಿದ್ರು ಹೊರತಾಗಿ ಆ ಮುಂದೆ ಮಾಡೋದು ಬೇರೆ ದುರ್ದೃಶ್ಯ ಯಾವುದೂ ಇಲ್ಲ, ಕಂಟ್ರೋಲ್ ಮಾಡೋಕ್ಕೋಸ್ಕರ ಮಾಡಿದ್ದೀವಿ ಅಷ್ಟೇ ಹೊರತಾಗಿ ಬೇರೆ ಇನ್ನೇನಿಲ್ಲ. ನಾವು ಪ್ರಾಮಾಣಿಕವಾಗಿ ಜನರ ಸೇವೆಯನ್ನು ಮಾಡ್ತಾಯಿದ್ವಿ. ಜನಗಳಿಗೂ ಕೂಡ ಇದ್ರ ಬಗ್ಗೆ ಗೊತ್ತಿದೆ. ಯಾರೂ ಕೂಡ ಇಲ್ಲಿವರೆಗೆ ನನ್ನ ಬಗ್ಗೆ ಯಾರೂ ಅನ್ಯಥಾ ಯಾರೂ ಭಾವಿಸಬಾರ್ದು. ದಯವಿಟ್ಟು ಇನ್ನು ಮುಂದಿನ ಕೂಡ ನಾನು ಒಳ್ಳೆ ಪ್ರಾಮಾಣಿಕ ಸೇವೆ ಮಾಡಿ ನಾನು ಇನ್ನೇನು ಕೊನೆ ದಿನಗಳು ನಾನು 2-3 ತಿಂಗಳು ಮಾತ್ರ ನಾನು ಸರಿಸಿರೋದು. ಹಾಗಾಗಿ ದಯವಿಟ್ಟು ಯಾರೂ ಮಾಧ್ಯಮ ಮಿತ್ರರಿಗೆ ನಾನು ವಿನಂತಿ ಮಾಡ್ಕೊತೇನೆ, ನಮ್ಮ ಬಗ್ಗೆ ಯಾರು ಕೇಳಿದ್ರು ಕೂಡ ಅವರು ಸರಿಯಾದಂಥ ಗೈಡೆನ್ಸ್ ಕೊಡಿ. ದಯವಿಟ್ಟು ನಮ್ಮಲ್ಲಿ ಕಳಿಸಿ ಆಫೀಸ್ ನಾವು ಕೆಲಸ ಮಾಡಿಕೊಡ್ತೀನಿ ಅಂತ ಎಲ್ಲರಿಗೂ ಪ್ರಾರ್ಥನೆ. ಟೋಕನ್ನು 19ನೇ ತಾರೀಕಿಂದ ಸ್ಟಾರ್ಟ್ ಆಗಿದೆ. ಆದರೆ 10:30ಯಿಂದ 1:30ವರೆಗೂ ನಾವು ಟೋಕನ್ ಕೊಡ್ತಾರೆ ನಮ್ಮ ಅಧಿಕಾರಿಗಳು. ಯಾಕೆ ಡೋರ್ ಹಾಕೊಂಡು ಟೋಕನ್ ಕೊಡ್ತಾ ಇದ್ದಾರೆ ಅಂದರೆ ಅವಾಯ್ಡ್ ಮಾಡೋಕ್ಕಾಗಲ್ಲ ಜನ ಅವಾಯ್ಡ್ ಮಾಡೋಕ್ಕಾಗಲ್ಲ ಅನ್ನೋ ದೃಷ್ಟಿಗೆ ಏನು ಮಾಡ್ತಾರೆ, ಬೀಗ ಹಾಕಿರ್ತಾರೆ. ಟೋಕನ್ ಇಶ್ಯೂ ಕಿಟ್ಕೆಯಲ್ಲಿ ಮಾಡ್ತಾರೆ. ಕಿಟ್ಕೆಗೆ ಮಾಡ್ತಿರೋ ಕಾರಣ ಯಾರು ಇಲ್ಲದ ಕಾರಣ ಈಗ ಯಾರನ್ನ ಒಬ್ಬ ಡೆತ್ತಿನ ಬಂದ, ಒಬ್ಬ ಮೆಡಿಕಲ್ ಬಂದ, ಒಬ್ಬ ಪೆನ್ಷನಿನೊಂದು ಬಂದ, ಇವ್ರು ಬಂದಾಗ ಡಾಕ್ಯುಮೆಂಟ್ಸ್ ಕಿಟ್ಕೆಗೆ ಇಟ್ಕೊಳಕ್ಕಾಗೋದಿಲ್ಲ. ಇಲ್ಲಿ ಕೀ ಕೊಟ್ಬಿಟ್ಟು ಒಳಗಡೆ ಕರೆಸಿ ಡಾಕ್ಯುಮೆಂಟ್ಸ್ ಚೆಕ್ ಮಾಡಿ ಅವ್ರನ್ನ ವಾಪಸ್ ಕಳಿಸಿ ಬೀಗ ಹಾಕಿ ತಿರ್ಗಿ ಬೀಗ ತೀಸ್ಕೊಂತಾರೆ. ಈ ಸನ್ನಿವೇಶದಲ್ಲಿ ಇವ್ರಿರಬೇಕಾದ್ರೆ ಆಕಸ್ಮಿಕವಾಗಿ ಇನ್ಸ್ಪೆಕ್ಟರ್ ಸಾಹೇಬರು ನೆನ್ನೆ ಇಲ್ಲದ ಕಾರಣ ಈಗ ಬಂದು ಯಾರೂ ಇಲ್ಲದ ಕಾರಣದಿಂದ ಅವರಿಗೆ ವಿಡಿಯೋ ಮಾಡಿ ಅಪಪ್ರಚಾರ ಮಾಡಿ ಅಂತೇಳಿ ನಾವು 15-20 ವರ್ಷ ನಮ್ದು ಸರ್ವಿಸ್ ಕೆಲಸಕ್ಕೆ ಬಂದು ನಾವು ಯಾರು ದುಡ್ಡು ಕೊಟ್ಟಿದ್ದೀವಿ ಅಪ್ಪ, ದುಡ್ಡು ಕೊಟ್ಟಿಲ್ಲ, ಅನ್ಯಾಯವಾಗಿ ಮಾತಾಡಿರೋದ್ರಿಂದ ಇದನ್ನ ನಾವು ಇದು ಮಾಡಿ ಅವರಿಗೆ ಮಾಧ್ಯಮದವ್ರಿಗೆ ಹೇಳೋದು ಅಷ್ಟೇ, ನಾವು ದಯವಿಟ್ಟು ಈ ಕೆಲಸ ಮಾಡಬೇಡಿ. ಅಧಿಕಾರಿಗಳು ಮಾತಾಡ್ತಿದ್ರೆ ತಿಂಗಳಿಗೆ 4 ಸತಿ ಬರ್ತಾವ್ರೆ ಲೋಕಾಯುಕ್ತರು. ನಮ್ಮ ಶಿರಾ ಒಂದು ತಿಂಗಳಿಗೆ 4 ಸತಿ ಬರ್ತಾರೆ. ಈಗ ಹಾಕೊಂಡವ್ರೆ ಅಂದರೆ ಅವರೇ ನೋಡ್ಕೊಂಡು ಅವಾಯ್ಡ್ ಮಾಡ್ತಾವ್ರೆ ಜನ ಅಂತ ಹೋಗ್ತಾವ್ರೆ. ಬಿಟ್ಟ ಮೇಲೆ ಈ ಥರ ಬಹಿರಂಗಿ ಕಿಕ್ಕಿ ಆಫೀಸರ್ನ ತಂಡೋಗಿ ಅಧ್ವಾನ ಮಾಡಬೇಕು ಅನ್ನೋದು ಏನೈತೆ?
ಏನೂ ಇಲ್ಲ. ನಿಮ್ಮ ಕೆಲಸ ಆಗಲಿಲ್ವಾ? ಏನಂತ ಲಂಚ ತೊಗೊಂಡಿದ್ದಾರಾ? ಲೋಕಾಯುಕ್ತದವ್ರು ಇಲ್ವಾ? ಕೊಡಿ. ಮಾಧ್ಯಮದವ್ರು ಇಲ್ಲ, ಕೊಡಿ. ನೀವು ಅನ್ಎಪ್ಸೆಟ್ ಆಗಿ ನೀವು ಇದನ್ನ ಈ ಥರ ಮಾಡಿದರೆ ತಪ್ಪು. ಇದು ಅಧಿಕಾರಿಗಳು ಈಗ ಒಳ್ಳೆ ಅಧಿಕಾರಿಗಳು ಇವಾಗ ನಾವು ಕಳ್ಕೊಂಡಿವಿ ಅಂದರೆ ಮುಂದೆ ಬರೋ ಅಧಿಕಾರಿಗಳು ನಾವು ಸಿಗೋದು ಇಲ್ಲ, ಈ ಕೆಲಸ ಮಾಡಿಕೊಡೋಕ್ಕಾಗೋದು ಇಲ್ಲ. ಇನ್ನವರೆಗೂ 18-20 ವರ್ಷದಿಂದ ನಾವು ₹1 ಲಂಚ ಕೊಟ್ಟಿಲ್ಲ. ರೌಫ್ ಸಾರ್ ಅವರಿಗೆ ನಾವು ಇವತ್ತು ಹೇಳಿರ್ತೀವಿ, ಯಾರು ಕೊಟ್ಟಿಲ್ಲ. ಅದಕ್ಕೋಸ್ಕರ ದಯವಿಟ್ಟು ನೀವು ಮಾಧ್ಯಮದವರು ಆದಷ್ಟು ನಮಗೆ ಈ ಪ್ರಚಾರನ ನೀವು ಹಾಕಿ ನಮ್ಮ ಸಾಹೇಬರುಗಳಿಗೆ ಒಂದು ಮಾಹಿತಿ, ಒಂದು ಅವರಿಗೆ ಇದನ್ನ ಮಾಡಿಕೊಡ್ಬೇಕು ಅಂತ ದಯವಿಟ್ಟು ನಿಮ್ಮ ಹತ್ರ ಬೇಕು. ಈ ಆಫೀಸರ್ ಒಳ್ಳೆಯದೇ. ನಾವು ಎಷ್ಟೋ ಸರಿ ಬಂದಿದ್ದೀವಿ, ಕೆಲಸ ಮಾಡಿಕೊಟ್ಟವ್ರು ಎಲ್ಲ ಮಾಡೋರು ಸುಮ್ಮನೆ ಅಪಪ್ರಚಾರ ಮಾಡಿಬಿಟ್ಟು ಅವರು ಇದಕ್ಕೆ ಮಾಧ್ಯಮದವರಿಗೆ ಇದನ್ನು ಮಾಡಿದ್ರು. ಅವರೆಂದೂ ಯಾರು ₹1 ಲಂಚ ಇಸ್ಕೊಂಡಿಲ್ಲ, ಏನೂ ಇಲ್ಲ. ಒಳ್ಳೆ ಕೆಲಸಗಾರರು ಮಾಡಿಕೊಡ್ತಾರೆ ನಮಗೆ. ನಾವು ಹಳ್ಳಿ ಕಡೆಯಿಂದ ಏನು ತೊಂದರೆ ಇಲ್ಲ. ಮೆಡಿಕಲ್ ಮಾಡಿಕೊಟ್ಟವ್ರೆ, ಮದುವೆ ಇನ್ನೊಂದು ಎಲ್ಲ ಮಾಡಿಕೊಡ್ತಾರೆ. ಯಾವುದಾದ್ರು ನಾವು ಕೆಲಸ ಮಾಡ್ತೀವಿ, ಅವರು ಏನು ರೂಲ್ಸ್ ಐತೆ ಅದನ್ನು ಅದ್ರ ಬಗ್ಗೆ ಮಾಡಿಕೊಡ್ತಾರೆ. ಸುಮ್ಮನೆ ಈಗ ಮಾಧ್ಯಮದವ್ರಿಗೆ ಹೇಳ್ಬಿಟ್ಟು ದುಡ್ಡು ತಗೊಂಡವ್ರು ಅಂತ ಅಪಪ್ರಚಾರ ಮಾಡಿ ಸುಳ್ಳು ನುಡಿ ನೋಡಿದ್ರು ಮಾಧ್ಯಮದವ್ರಿಗೆ ಆಯ್ತಾರೆ. ಈಗ ಮಾಧ್ಯಮದವ್ರು ಏನು ಮಾಡ್ತಾರೆ, ಈಗ ಇಂಥವೆಲ್ಲ ಹಿಡ್ಕೊಂಡವ್ರು ಹಾಕಿ ಅವ್ರನ್ನ ಸಣ್ಣ ಮಾಡ್ತಾರೆ. ಒಳ್ಳೆಯ ವ್ಯಕ್ತಿಗಳು ಸಾಹೇಬರು 3 ಕಡೆಯಲ್ಲೇ ಕೆಲಸ ಮಾಡಿದ್ದಾರೆ. ಇಲ್ಲಿ ಸಿರತ್ ತಾಲೂಕು ಮತ್ತು ಮಧುಗಿರಿ, ಬಾಗೋಡ 3 ತಾಲೂಕು ಕೆಲಸ ಮಾಡೋದ್ರಿಂದ ನಾವು ಬರ್ತಾಯಿದ್ದೀನಿ. ಅವ್ರು ಯಾವುದೂ ದುಡ್ಡಿಗೆ ಆಸೆ ಪಟ್ಟಿಲ್ಲ. ನಮಗೆಲ್ಲ ಕೆಲಸಗಳು ಸಾಕಷ್ಟು ಮಾಡಿಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಇಲ್ಲಿ ಬರ್ಬೇಕು ಸರ್ ಅಂದಾಗ ನಮಗೆ ಸ್ಪಾಟಿಗೆ ಬಂದು ವೆರಿಫಿಕೇಷನ್ ಮಾಡಿದ್ದಾರೆ. ಇಷ್ಟೆಲ್ಲ ಮಾಡ್ಕೊಂಡಿದ್ದವ್ರಿಗೆ ಇವ್ರು ಯಾರೋ ಅಪಚಾರ ಮಾಡಿದ್ದಾರೆ, ಅದು ರಾಂಗು. ಇದೇ ಕಾರಣಕ್ಕೂ ಇಂಥ ವ್ಯಕ್ತಿಗಳಿಗೆ ಸುಮ್ಕೆ ಅಪಚಾರ ಮಾಡಬಾರ್ದು. ಇಷ್ಟಿದೆ, ಇವರೆಲ್ಲ ರಾಂಗಾಗಿ ಹೇಳಿದ್ದಾರೆ, ಇದು ತಪ್ಪು. ನಾವು 14-15 ವರ್ಷದಿಂದ ಕೆಲಸ ಮಾಡಿದ್ದೀನಿ. ಯಾವುದೇ ಕಾರಣಕ್ಕೂ ₹1 ಲಂಚ ಕೊಟ್ಟಿಲ್ಲ. ನನ್ನ ಕೆಲಸ ಎಲ್ಲ ಆಗಿದ್ದಾವೆ. ಯಾವುದೇ ಮದುವೆ ಕೊಡಿಸಿದ್ದಾರೆ, ಮೆಡಿಕಲ್ ಬಿಲ್ ಕೊಡಿಸಿದ್ದಾರೆ, ಎಲ್ಲ ಸಾರಿಗೂ ಕೊಟ್ಟು ನಮಗೆ ₹1 ದುಡ್ಡು ಇಸ್ಕೊಂಡಿಲ್ಲ. ಇಲ್ಲಿ ಕಟ್ಟಡ ಕಾರ್ಮಿಕರು ಯಾವತ್ತೂ ಇಲ್ಲಿ ನಾವು ತಾಲೂಕು ಆಫೀಸ್ ಹಾಕೊಂಡಂಗೆ ಇದು ನಮಗೆ ಲಂಚ ಕೊಟ್ಟಿದ್ದೀವಿ ಅಥವಾ ಬಾಗಿಲು ಹಾಕಿದ್ದೀವಿ ಅಂತ ಎಂದೂ ಬಂದಿಲ್ಲ. ಅವರು ಪ್ರಾಮಾಣಿಕವಾಗಿ ಅವ್ರು ಬಂದು ತಾಲೂಕು ಆಫೀಸ್ನಾಗ ಅಂತ ಕೆಲಸಗಳನ್ನ ಮಾಡಿಸ್ಕೊಂಡು ಗೌರವಯುತವಾಗಿ ಹೋಗ್ತಾರೆ. ಇದು ಸುಳ್ಳು ಅಪಪ್ರಚಾರ, ಯಾರೋ ಒಬ್ಬನ್ನ ಜಮ್ಮಿ ಮಾಡೋಕ್ಕೋಸ್ಕರವಾಗಿ ಸುಳ್ಳು ಅಪಪ್ರಚಾರವನ್ನು ಮಾಡಿ ಇದು ತೊಂದರೆ ಮಾಡ್ತಾರೆ. ಅಧಿಕಾರಿಗಳು ಕೂಡ ನಮ್ಮ ಜೊತೆ ಸ್ಪಂದಿಸಬೇಕು. ಇದು ಯಾವುದೇ ರೀತಿ ಗೊಂದಲ ಇಲ್ಲ. ಗೊಂದಲ ಅಧಿಕಾರಿಗಳು ಸೃಷ್ಟಿ ಮಾಡೋದ್ರಿಂದ ನಮ್ಮ ವೈಯಕ್ತಿಕ ವಿಚಾರ. ಅದ್ರ ಜೊತೆಗೆ ಪ್ರತಿ ತಿಂಗಳ 3 ವಾರ ಅಥವಾ 2 ವಾರ ಲೋಕಾಯುಕ್ತರು ತಾಲೂಕು ಆಫೀಸಿಗೆ ಬಂದು ಇಲ್ಲಿ ಆಗುವವುಗಳನ್ನ ಕೇಳಿಕೊಂಡು ಜನ ಜೊತೆ ಸಂಪರ್ಕ ಮಾಡಿ ಹೋಗ್ತಾರೆ. ಈಗ ತೊಂದರೆ ಮಾಡಿದ್ರೆ ನಾವು ತಾಲೂಕು ಆಫೀಸ್ ಮುಂದ್ಗಡೆಗೆ ದೊಡ್ಡ ಹೋರಾಟ ಮಾಡಬೇಕಂತೆ ಕಾರ್ಮಿಕರು, ರೈತ ಸಂಘರು ಸೇರ್ಕೊಂಡು ನಾವು ಜೊತೆಯಲ್ಲಿ ಹೋರಾಟ ಮಾಡ್ತೀವಿ. ಇದು ಆಗಬಾರ್ದು ಅಂದರೆ ಇವತ್ತು ಇಲ್ಲಿಗೆ ನಿಲ್ಲಿಸ್ಬೇಕು ಅಂತ ಈ ಕೂಡಲೇ ನಾನು ಸರ್ಕಾರಕ್ಕೆ ಮತ್ತು ಅಧಿಕಾರಿಗಳಿಗೆ ಒತ್ತಾಯಪೂರ್ವಕವಾಗಿ ಹೇಳ್ತಾ ಇದ್ದೀನಿ.